ಮನೆಯಲ್ಲಿ ನೀನು ಕಳ್ತನ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ? ನೀನ್ ಮಾಡಿರೋ ತಪ್ಪಿಗೆ ಪಾಪ ಅಮಾಯಕರ ಮೇಲೆ ಇವರೆಲ್ಲ ಅನುಮಾನ ಪಡ್ತಾ ಇದ್ದಾರೆ. ಈ ಮನೆ ನಿನ್ಗೇನಾದ್ರೂ ಕಡಿಮೆ ಮಾಡಿದ್ವಾ? ಕಾಣಿಸ್ಕೋಬೇಡ, ಹೋಗಿಲ್ಲಿಂದ. ನಾವು ಒಬ್ಬರಿಗೆ ಬೆರಳು ಮಾಡಿ ತೋರಿಸಿದ್ರೆ ಮಿಕ್ಕ 4 ಬೆರಳುಗಳು ನಮ್ಮನ್ನು ನೋಡ್ತಿರತ್ತೆ. ಚಂಚಲ, ಶೋಭಿತಾ, ನೀವಿಬ್ರು ಕೇಶವ್ ಅವ್ರ ಫ್ಯಾಮಿಲಿ ಹತ್ರ, ಸಂಜು ಅವ್ರ ಫ್ಯಾಮಿಲಿ ಹತ್ರ ಹೋಗಿ ಕ್ಷಮೆ ಕೇಳಿ. ಅಜ್ಜಿ, ನಾವೀಗೆ ಅವ್ರ ಹತ್ರ ಕ್ಷಮೆ ಕೇಳೋದು? ಅವ್ರ ಬ್ಯಾಗ್ಗಳನ್ನ ಚೆಕ್ ಮಾಡಬೇಕಾದ್ರೆ ಹೇಗೆ ಅಂತ ಯೋಚನೆ ಮಾಡಿದ್ರಾ? ಇಲ್ಲ ತಾನೇ? ಇದು ಹಾಗೆ. ಹೋಗಿ ಕ್ಷಮೆ ಕೇಳಿ. ಏನು ಏನಾಗ ನಗ್ತಾ ಇದೀಯಾ? ನಾವು ಹೆಣ್ಮಕ್ಳೇ ರೆಡಿ ಆಗೋದಕ್ಕೆ ಇಷ್ಟೊಂದು ಟೈಮ್ ತಗೊಳಲ್ಲ. ನೀವು ನೋಡಿದ್ರೆ ಆವಾಗಿಂದ ಕನ್ನಡಿ ಬಿಟ್ಟು ಆಚೆ ಬರಕ್ ರೆಡಿ ಇಲ್ಲ. ಈಗ ನಿಮ್ಗೇನಾಯ್ತು? ನೀವ್ಯಾಕೆ ನಗ್ತಿದ್ದೀರಾ? ಏನಂದ ನೀನು? ನಾವು ಹೆಣ್ಮಕ್ಳೇ ರೆಡಿ ಆಗೋದಕ್ಕೆ ಇಷ್ಟೊಂದು ಟೈಮ್ ತಗೊಳಲ್ಲ ಅಂದ್ರೆ ಗ್ಯಾಪ್ ಅಲ್ಲಿ ನೀನು ಹೆಣ್ಮಕ್ಳ ಗ್ಯಾಂಗಿಗೆ ಸೇರ್ಕೊಂಡು ನಿನಗೆ ವಯಸ್ಸು ಕಡಿಮೆ ಇರೋದನ್ನು ಸಾಬೀತ್ ಮಾಡಕ್ ಕೊಟ್ಟಿದ್ಯಾ? ಯಜಮಾನ್ರೆ ಸಾಬೀತ್ ಮಾಡೋದು ಏನಿಲ್ಲ ಅದ್ರಲ್ಲಿ. ನನಗೆ ಆಕ್ಚುಲಿ ವಯಸ್ಸೇ ಆಗಿಲ್ಲ, ಮಕ್ಕಳು ಮೊಮ್ಮಕ್ಕಳು ಜಾಸ್ತಿ ಆಗಿದಾರೆ ಅಷ್ಟೇ. ಅಂದ್ರೇನು ನಿನ್ ಮಾತಿನ ಅರ್ಥ? ನನಗೆ ವಯಸ್ಸಾಗಿದೆ, ನೀನ್ ಇನ್ನು ಹುಡುಗಿ ಅಂತನ? ಆಯ್ತು ಬಿಡಪ್ಪ, ನಾನು ಮುದುಕನೆ, ಅದಕ್ಕೆ ಇನ್ನೂ ಚೆನ್ನಾಗಿ ಕಾಣಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಎಷ್ಟಂದ್ರು ನನ್ ಮೊಮ್ಮಕ್ಕಳ ರಿಸೆಪ್ಷನ್ ಅಲ್ವೇನೆ, ನಾನ್ ಚೆನ್ನಾಗಿ ಕಾಣಿಸ್ಲೇಬೇಕಲ್ವಾ? ಹೌದು ರೀ, ನೀವ್ ಚೆನ್ನಾಗಿ ಕಾಣಿಸ್ಬೇಕು. ಚೆನ್ನಾಗಿ ರೆಡಿ ಆಗಿ ಒಂದ್ ಕೆಲಸ ಮಾಡಿ, ಅವರಿಬ್ರು ಬದಲಾಗಿ ನೀವೇ ಹೋಗಿ ಸ್ಟೇಜ್ ನಲ್ಲಿ ನಿಂತ್ಕೊಂಡ್ಬಿಡಿ. ಅದು ಸರಿನೇ, ಆದ್ರೆ ನಾನೊಬ್ನೇ ನಿಂತ್ಕೊಳ್ಳಲ್ಲ. ನನ್ನ ಪಕ್ಕದಲ್ಲಿ ಒಂದು ಸುಂದರವಾದ ಹುಡುಗಿ ಕೂಡ ನಿಂತಿರ್ತಾರೆ. ಸುಂದರವಾಗಿರೋ ಹುಡುಗಿ? ಯಾರು ಅದು? ಯಾರು ಅಂದೆ? ಏನು? ಓ, ಅಲ್ಲಿ ನೋಡು, ಅಲ್ಲಿ ನಿಂತ್ಕೊಂಡಿದ್ದಾರೆ. ಏನ್ರಯ್ಯ, ನೀರ್ ದಬಾಕಿ ಅಂದ್ರೆ ಬಕೆಟ್ನೇ ದಬಾಕ್ಬಿಟ್ಟಿದ್ದೀರಾ? ಯಾಕ್ರಯ್ಯ ಬಕೆಟ್ ಮುಚ್ತಾ ಇದ್ದೀರಾ? ಮುಖ ಏನಾದ್ರು ಈಗ ಹೊರಗೆ ಬಂದ್ರೆ ಅಷ್ಟೇ ನಿಮ್ ಗತಿ. ನಿಮ್ಗೇನ್ ಬುದ್ಧಿ ಇಲ್ವಾ? ಇದೇನ್ ಸ್ವಿಮ್ಮಿಂಗ್ ಪೂಲಾ ಅಥವಾ ಊರಾಚೆ ಇರೋ ಕೆರೆನಾ? ಯಾರಪ್ಪ ಅದು? ಒಂದ್ ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ? ಕಾಮನ್ ಸೆನ್ಸ್ ಇಲ್ವಾ? ಅದೇನು ಬಟ್ಟೆ ಒಣಗಾಕೋ ಜಾಗನ? ಇದೇನು ಸ್ನಾನ ಮಾಡೋ ಜಾಗನ? ಆಯಪ್ಪಂಗಂತೂ ಬುದ್ಧಿ ಇಲ್ಲ. ನಿಮ್ಮಿಬ್ರಿಗೇನಾಗಿದೆ? ನಿಮ್ ಮೆದ್ಲನ್ ತೆಗ್ದು ಫ್ರಿಜ್ ಅಲ್ಲಿ ಇಟ್ ಬಂದ್ರ ಹೇಗೆ? ಅಲ್ಲ ಶೋಭಿ, ಅದು ಹಾ, ಕಾಮನ್ ಟಾಯ್ಲೆಟ್ ಬಿಸಿ ಇತ್ತಲ್ಲ, ಗೆಳೆಯ ಸ್ನಾನ ಮಾಡ್ಬೇಕು ಅಂದ. ಆ ಸೋಪ್ ನೀರೆಲ್ಲ ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಪೂಲ್ ನೀರೆಲ್ಲ ಚರಂಡಿ ನೀರಾಗಲ್ವಾ? ಹೈಟ್ಸ್ ಆಫ್ ಸ್ಟುಪಿಡಿಟಿ. ಶ್ರೀ, ಮುಗಿತೇನ್ರಪ್ಪ ಮಂಗಳಾರತಿ? ಈಗ ಆಮೇಲೆ ತಲೆ ಹೊರಗೆ ಹಾಕ್ಲಾ? ಯಾಕ್ರಪ್ಪ ಇಬ್ರು ಸೈಲೆಂಟ್ ಆಗೋಗ್ಬಿಟ್ರಿ? ಇಷ್ಟಕ್ಕೆಲ್ಲ ಹೆದ್ರಿ ಸೈಲೆಂಟ್ ಆಗೋದ್ರೆ ಹೆಂಗ್ರಯ್ಯ ಜೀವನ ಮಾಡ್ತೀರ ನೀವು? ನೀನ್ ಯಾವಾಗ ಬಂದ ಕುಮುದ? ಹಾ, ನಿಮ್ ಮಾನ ಮರ್ಯಾದೆ ಹರಾಜಾಗ್ತಾ ಇತ್ತಲ್ವಾ, ಆಗ್ಲೇ ಬಂದೆ. ಮೊದ್ಲ ಬಕೆಟ್ ತೆಗಿರಿ. ಯಾರು ನೋಡಿಲ್ಲ ತಾನೆ? ನಿಮ್ಗೆ ಸನ್ಮಾನ ಮಾಡಿ ಬಹುಪಾರಕ್ ಹಾಕ್ತಾ ಇದ್ರು ನೋಡಿ, 4 ಜನ ನೋಡಿ ಚಪ್ಪಾಳೆ ತಟ್ಟಕ್ಕೆ. ಅಲ್ಲರಿ, ಒಂದ್ 5 ನಿಮಿಷ ತಡೆದು ಸ್ನಾನಕ್ಕೆ ಹೋಗಿದ್ರೆ ಆಗ್ತಿರ್ಲಿಲ್ವಾ? ಇಷ್ಟು ಅರ್ಜೆಂಟ್ ಆಗಿ ಸ್ನಾನ ಮಾಡಿ ಏನ್ ಪಾರ್ಲಿಮೆಂಟ್ ಹೋಗ್ಬೇಕಿತ್ತ, ಅಸೆಂಬ್ಲಿಗೆ ಹೋಗ್ಬೇಕಿತ್ತ? ನಡೀರಿ ಒಳಗೆ. ರೀ, ಬುದ್ಧ ಒಳಗ್ ನಡೀರಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನೈಸ್ ನೈಸ್. ಎಲ್ರು ಈ ರಿಸೆಪ್ಷನ್ಗೋಸ್ಕರ ಹಳ್ಳಿಯಿಂದ ಬಂದಿದ್ದೀರಾ, ಖುಷಿಯಾಗಿದ್ದೀರಾ. ಆದ್ರೆ ನಿಮ್ ಮಧ್ಯೆ ಒಬ್ಬ ಮಾತ್ರ ಒದ್ದಾಡ್ತಾ ಇದ್ದಾನೆ. ಅವನ ಲೈಫಲ್ಲಿ ಖುಷಿನೇ ಇಲ್ಲ, ನೆಮ್ಮದಿ ಅಂತೂ ಇಲ್ಲವೇ ಇಲ್ಲ. ಯಾರವನು ಅಂತ ನೋಡ್ತಾ ಇದ್ದೀರಾ? ಇನ್ಯಾರು? ನಾನೇ. ನನಗೆ ಈ ಮದುವೆ ಇಷ್ಟ ಇಲ್ಲ.
ಲಕ್ಷ್ಮಿ ಅಂದ್ರೇನ ಆಗಲ್ಲ. ನಂಗೆ ಅವಳ ಹೆಸರು ಹೇಳಕ್ಕೂ ಈ ಮದ್ವೆ ಆಗಿದ್ದೆ ಒಂದು ದೊಡ್ಡ ಮೋಸ. ಈ ಮದ್ವೆಯಿಂದಾಗಿ ನನ್ನ ಲೈಫ್ ಹಾಳಾಗಿದೆ. ನಾನು ಲಕ್ಷ್ಮಿ ಪೇರೆಂಟ್ಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ದಯವಿಟ್ಟು ಅವಳನ್ನ ವಾಪಸ್ ಕರ್ಕೊಂಡು ಹೊರಟೋಗಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿನ್ ಇಲ್ಲೇ ಇದೆಯಾ? ನಿನ್ ತಲೆಗೇನಾದ್ರೂ ಏಟು ಬಿದ್ದಿದ್ಯಾ? ಇಲ್ವಲ್ಲ. ಮತ್ತೆ ನಿನ್ನೆಯಿಂದನೂ ಇಲ್ಲೇ ಇದೀನಿ ತಾನೆ, ಮತ್ತೆ ಇಲ್ಲೇ ಇದೆಯಾ ಅಂತ ಕೇಳ್ತಾನೆ. ಸದ್ಯ ಇವಳೇನು ಕೇಳಿಸ್ಕೊಂಡಿಲ್ಲ. ಈ ಪ್ಲಾನ್ ಮಾತ್ರ ಇವಳಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಏನಾದ್ರೂ ಎಡವಟ್ ಮಾಡ್ಬಿಡ್ತಾಳೆ. ಏಯ್ ಛೀ, ಯಾಕೆ ನೀನ್ ಹಾರಿಸ್ತಿದ್ಯಾ? ಹೋಗಿ ಆ ಕಡೆ. ಏಯ್, ಏನೋ ನಿನ್ ರೋದ್ನೆ ಈಗ? ರೋಡ್ನೆ ನಂದ ನಿಂದ. ನೋಡು ಹೆಂಗ್ ನೀರ್ ಹಾರಿಸ್ತಿದ್ಯಾ. ನಾನೇನಾದ್ರು ಜಾರು ಬಿದ್ರೆ? ಓಹೋ, ಏನ್ ನನ್ ಬಕೆಟ್ ಅಲ್ಲಿ ನೀರ್ ತಂದು ಇಲ್ಲಿ ಸುರಿತಾ ಇದೀನಿ ನೋಡು. ಒದ್ದೆ ಕೂದ್ಲು, ಒಂದೆರಡನಿ ಹಾರತ್ತಪ್ಪ, ಅದಕ್ಕೆ ಇವ್ನ್ ಜಾರ್ ಬಿದ್ಬಿಡ್ತಾನಂತೆ. ರಾತ್ರಿನೂ ಟಾರ್ಚರು, ಬೆಳಗ್ಗೆನೂ ಟಾರ್ಚರು. ಯಪ್ಪ ಯಪ್ಪ ಯಪ್ಪ, ನೀನ್ ಒಂದಿನ ಇರೋಕೆ ಈ ರೇಂಜಿಗೆ ಮೆಂಟ್ಲಾಗಿದ್ದೀನಿ. ನೀನೇನಾದ್ರೂ ಇಲ್ಲೇ ಇದ್ಬಿಟ್ಟಿದ್ರೆ ನಾನು ಪರ್ಮನೆಂಟ್ ಆಗಿ ಮೆಂಟ್ಲಾಗ್ಬಿಡ್ತಿದ್ದೆ ಅನ್ಸುತ್ತೆ. ಇವಾಗೇನು ನಾರ್ಮಲ್ ಆಗ ಇದೆಯಾ? ನಿನ್ ಒಂದ್ ಮಾತಾಡಿದ್ರು ತೆಗ್ದಂಗೆ ತಟ್ಬಿಡ್ತೀನಿ. ಹೋಗೆ. ಕಮ್ಮಂಗಿ